ಕಾಂಗ್ರೆಸ್ ಅಭ್ಯರ್ಥಿ ಏನು ಗೆಲುವನ್ನು ಸಾಧಿಸಿದ್ರೆ ಕಾಂಗ್ರೆಸ್ ಮೂಲಕ ಈಗ ಸಮರ್ಥ ಅವ್ರ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನ್ಯೂಸ್ ಫಸ್ಟ್ ಇಂದ ಕಂಗ್ರಾಚುಲೇಷನ್ ಸರ್. ಜೊತೆಗೆ ಏನಂದ್ರೆ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಬಹಳ ಖುಷಿನೇ ಸರ್. ನೀವು ನೋಡ್ತಿದ್ರಿ ನಮ್ಗಿಂತ ನಮ್ಮ ಕಾರ್ಯಕರ್ತರ ಮುಖನಲ್ಲೂ ನೋಡ್ರಿ ಎಷ್ಟು ಖುಷಿಯಾಗಿ ಪಟ್ಟಾರೆ. ಸುಮಾರು 1 ತಿಂಗಳ ಕಾಲ ಚಪ್ಪಲಿ ಹಾಕದೆ ನೀವು ಏನಂತಾರೆ ಕ್ಷೇತ್ರದಾದ್ಯಂತ ಸುತ್ತಾಡಿದಿರಿ, ತಾತನವ್ರ ಕ್ಷೇತ್ರ ಸುತ್ತಾಡಿದಿರಿ. ಸಿಕ್ಕಂತ ರೆಸ್ಪಾನ್ಸ್ ಈಗ ಪ್ರತಿಫಲ ಕೊಟ್ಟಿದೆಯಾ ಅಂತ? ಡೆಫಿನೆಟ್ಲಿ ಸರ್, ಕೊಟ್ಟಿದ್ದೀರಿ ಸರ್. ಏನು ಕನಸುಗಳು ಇಟ್ಕೊಂಡಿದ್ದೀರಿ ಸರ್ ಕ್ಷೇತ್ರದ ಬಗ್ಗೆ? ಇಲ್ಲ, ನೀವು ದಿನ ನಮ್ಮನ್ನು ಕಾಣ್ತಿದ್ರಿ. ದಿನ ನಾವು ಎಲೆಕ್ಷನ್ ಕ್ಯಾನ್ವಸ್ ಮಾಡಕ್ಕಾರ ಅದ್ರ ಮುಂಚೆನು ಸೊ ನಾವು ಹೇಳ್ದಂಗೆನೆ ಇದು ಏನೇನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಅಜ್ಜಾರ ಮುಂದುವೈದಾರೆ ಅವನ್ನ ಈಗ ನಾವು ಮುಂದುವೈತೀವ್ರಿ ಸರ್. ಈಗ ತಾತನವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಏನು ಅಭಿವೃದ್ಧಿಗಳಿವೆ ಮಾಡಲಿಕ್ಕೆ? ಇಲ್ರಿ, ಅದೇ ನಾನು ಮುಖ್ಯವಾಗಿ ಹೇಳಿದ್ನಲ್ಲ, ಚೂರು ಹೆಲ್ತ್ ಕೇರ್ ಪರವಾಗಿ ಮಾಡೋಣ. ಆಮೇಲೆ ಇದು ಮೂಲಭೂತ ಸೌಲಭ್ಯಗಳು ಏನಿದಾವೆ ಅವನ್ನ ಏನೇನು ಚಿಕ್ಕ ಚಿಕ್ಕ ಕೆಲ್ಸಗಳು ಉಳಿದಾವೆ ಅವನ್ನ ಮುಗಿಸವು. ಆಮೇಲೆ ಇದು ಆಶ್ರಯ ಯೋಜನೆ ಏನೈತಿ ಅದನ್ನ ಮತ್ತೆ ಚೂರು ತರೋಣ ಅಂತ. ಈ ಗೆಲುವನ್ನ ಯಾರಿಗೆ ಅರ್ಪಿಸ್ತೀರಾ ಅಂತ? ಎಲ್ಲರಿಗೂ ಸರ್, ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಮಕ್ಕಳಿಲ್ಲಂಗೆ ಕೆಲಸ ಮಾಡಿರಿ ಸರ್. ಆಮೇಲೆ ನಮ್ಮ CM ಸಾಹೇಬರು, ನಮ್ಮ DCM ಸಾಹೇಬರು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡರ್ಸು ಯಾರೆಲ್ಲ ಬಂದರು, ನಮ್ಮ ದೇಶದಲ್ಲಿರೋ ಎಲ್ಲ ಲೀಡರ್ಸು ಅವರೆಲ್ಲರಿಗೂ ಒಂದು ಕೋಟಿ ಕೋಟಿ ಧನ್ಯವಾದಗಳು ಹೇಳ್ಬೇಕು ಸರ್. ಸರ್, BJP ಅವರು ಹೇಳ್ತಾ ಇದ್ರು ಸಮರ್ಥಿಗೆ ಅನುಭವ ಇಲ್ಲ, ದೊಡ್ಡ ಕ್ಷೇತ್ರ, ಹೇಗೆ ನಡೆಸ್ಕೊಂಡು ಹೋಗ್ತಾರಂತ BJP ಅವರು ಹೇಳ್ತಿದ್ರು. ಏನು ಹೇಳ್ತೀರಾ ಸರ್ ಇವಾಗ? ಅವ್ರ ಲೆಕ್ಕದ ಪ್ರಕಾರ ಅನುಭವ ಇರಲಿಲ್ಲ, ಅವರಿಂದ ಅವರೇ ಸೋಲ್ಸ್ಯಾರ ಅವ್ರಿಗೆ. ಮತ್ತು ಅವ್ರಿಗೆ ಏನು ಅನುಭವ ಐತ್ರಿ ಸರ್? ಸರ್, ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಏನು ಹೇಳಿರಿ ಸರ್, ಈಗ ಇದು ಗೆಲುವು ಸೋಲುಕ್ಕಿಂತ ಇದು ಜವಾಬ್ದಾರಿ ಕೊಟ್ಟಾರೆ. ಜವಾಬ್ದಾರಿ ನಮಗೆ ಕೊಟ್ಟಾರೆ. ಅದು ಈ ದಾವಣಗೆರೆ ದಕ್ಷಿಣ ಬೆಳೆಸೋದು ಜವಾಬ್ದಾರಿ ನಮ್ದಂತ. ಅದಕ್ಕೆ ನಾವು ನಮ್ಮ ಅಜ್ಜಾರು ಮಾಡ್ದಂಗೆ ಕೆಲಸಗಳು ಮುಂದುವರಿತೀವಿ ಸರ್. ಸರ್, 2028ರ ಚುನಾವಣೆ ದಿಕ್ಸೂಚಿ ಅಂತ ಇದೆ. ಏನ್ರಿ ಸರ್? 2028ರ ಚುನಾವಣೆಯ ದಿಕ್ಸೂಚಿ ಆಯ್ತು ಅಂತ. ಹ್ಞೂ ಸರ್, ಮುಂದೆ ಹೋಗ್ತೀವಿ. ಓಕೆ, ಇದಿಷ್ಟು ಏನಂದ್ರೆ ಗೆಲುವು ಸಾಧಿಸಿರ್ತಕ್ಕಂಥ ಸಮರ್ಥ ಅವ್ರ ಮಾತು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಶಿವಮಡಿವಾಳ, ದಾವಣಗೆರೆ.